ಈಗ 2ನೇ ಚಾಪ್ಟರ್ ಅಲ್ಲಿದ್ದೇವೆ. ಸಾಂಖ್ಯ ಯೋಗದ 15ನೇ ಶ್ಲೋಕದಿಂದ 20ನೇ ಶ್ಲೋಕದವರೆಗೆ ನೋಡೋಣ. ನಿನ್ನೆ ಶ್ಲೋಕದಲ್ಲಿ ಏನೇನಿದ್ದು? ಕೃಷ್ಣ ಅರ್ಜುನನಿಗೆ ಸಾಂಖ್ಯ ಯೋಗ ಶುರು ಮಾಡಿ ಎಕ್ಸ್ಪ್ಲೈನ್ ಮಾಡಿದ. ಯಾರಿಗೋಸ್ಕರ ಅಳಬಾರ್ದಲ್ಲ, ನೀ ಅವ್ರಿಗೋಸ್ಕರ ಅಳಕತ್ತಿದಿ, ಪಂಡಿತರಂಗೆ ಮಾತಾಡಕತ್ತಿ, ಅವನ್ನೆಲ್ಲ ಬಿಡು. ಆಮೇಲೆ ನಾನು ಇರಂಗಿಲ್ಲ ಅನ್ನಂಗೇನಿಲ್ಲ, ನಾ ಮುಂದೂ ಇರ್ತೀನಿ, ಈಗಲೂ ಅದೀನಿ, ಹಿಂದೂ ಇರ್ತೀನಿ, ಹಂಗೆ ನೀನು ಕೂಡ. ಹಂಗೆ ಈ ಸುತ್ತಮುತ್ತ ಇರ್ತಕ್ಕಂಥ ರಾಜರು ಮಹಾರಾಜರು ಎಲ್ಲರೂ ಏನು ಯುದ್ಧ ಮಾಡಕ್ಕೆ ಬಂದಿರಲ್ಲ, ಪ್ರತಿಯೊಬ್ಬರು ಕೂಡ ಇವತ್ತು ಇರ್ತಾರ, ನಾಳೆ ಇರಂಗಿಲ್ಲ ಅನ್ನಂಗೇನಿಲ್ಲ. ಅವ್ರು ಅವಾಗೂ ಇರ್ತಾರ, ಇವಾಗೂ ಅದರ, ಹಿಂದೂ ಇದ್ರು ಮುಂದೂ ಇರ್ತಾರ. ಭಾಳ ಚಿಂತೆ ಮಾಡಬೇಡ. ಆಮೇಲೆ ಶರೀರದಲ್ಲಿ ಇರ್ತಕ್ಕಂಥ ಈ ದೇಹೀನಃ ಅಂತ ಅಂದ್ರೆ ಶರೀರದಲ್ಲಿ ಇರ್ತಕ್ಕಂಥ ಏನು ಶಕ್ತಿ ಐತಿಲ್ಲ, ಅದನ್ನ ನಾವು ಈಗ ಆತ್ಮ ಅಂತೀವಲ್ಲ, ಅದು ಅದು ಶರೀರದಲ್ಲಿ ಇದ್ದುಕೊಂಡು ಬಾಲ್ಯಾವಸ್ಥೆಯನ್ನ ಮತ್ತು ಕುಮಾರ ಇದೇನು ಯೌವನಾವಸ್ಥೆ ಮತ್ತು ಮುಪ್ಪಾವಸ್ಥೆಯನ್ನು ಪಡೆದುಕೊಂಡು ಮತ್ತು ದೇಹದಿಂದ ಬೇರೆ ದೇಹವನ್ನು ಪಡ್ಕೊಂಡಂಗೆ ಹೋಗ್ತಾನೆ ಇರ್ತೈತಿ. ಅದ್ರ ಬಗ್ಗೆ ನೀ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಈ ಟೈಪು ಒಂದಿಷ್ಟು ಮಾತುಗಳನ್ನ ಹೇಳಿದೆ. ಆಮೇಲೆ ನಮ್ಮ ಶೀತ, ಉಷ್ಣ ಮತ್ತು ಸುಖ ದುಃಖಗಳೇನದಾವಲ್ಲ, ಅವು ಸ್ಪರ್ಶ ಮಾತ್ರದಿಂದ ಬರ್ತಾವ. ಅವುಗಳಿಗೆ ಭಾಳ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಅವ್ನು ಜಸ್ಟ್ ಸಹಿಸಿಕೊಂಡ್ಬಿಡು ಅಂತ ಹೇಳಿದ್ರು. ಕರೆಕ್ಟ್, ಭಾಳ ಚೆನ್ನಾಗಿ ಹೇಳಿದ್ರು. ಹಾಗೆ ಈ ನೆಕ್ಸ್ಟ್ ಶ್ಲೋಕದಲ್ಲಿ 15ರಲ್ಲಿ ಏನು ಹೇಳ್ತಿದ್ದಾರೆ ನೋಡೋಣ. ಯಂ ಹಿ ನ ವ್ಯತಯಂತೇಥೆ ಪುರುಷಂ ಪುರುಷ ಋಷಭ ಸಮದುಃಖ ಸುಖಂ ಧೀರನ್ ಸೋ ಅಮೃತತ್ವಾಯ ಕಲ್ಪತೆ. ಅಂದ್ರೆ ಇಲ್ಲಿ ಸ್ಪ್ಲಿಟ್ ನೋಡೋಣ. ಯಂ ಹಿನ ವ್ಯಥಯಂತಿ ಏತೆ ಅಂದ್ರೆ ಯಾವುದು ಈಗೇನು ಯಾವ್ದದಲ್ಲ, ನೀ ಏನು ಎದ್ರ ಬಗ್ಗೆ ಯೋಚನೆ ಮಾಡಕತ್ತಿಲ್ಲ, ಏತೆ ಅಂತಂದ್ರೆ ಅದು. ಓಕೆ, ಈಗೇನು ಯೋಚನೆ ಮಾಡಕತ್ತಿಲ್ಲ ಅದೆಲ್ಲದ್ರ ಬಗ್ಗೆ ವ್ಯಥಿಸುವ ಅವಶ್ಯಕತೆ ಇಲ್ಲ. ನ ವ್ಯಥಯಂತಿ, ಇವುಗಳ ಬಗ್ಗೆ ನೀನು ವ್ಯಥಿಸುವ ಅವಶ್ಯಕತೆ ಇಲ್ಲ, ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಯಾರಿಗೆ ಹೇಳಕತ್ತೇನ ಅಂತಂದ್ರೆ ಪುರುಷ ಋಷಭನಿಗೆ ಹೇಳ್ತಾನೆ. ಪುರುಷ ಋಷಭ ಅಂದ್ರೆ ಪುರುಷನಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನು ಪುರುಷ ಋಷಭ. ಮತ್ತು ಪುರುಷಂ, ಪುರುಷಂ ಅಂತಂದ್ರೆ ಪುರು ಪ್ಲಸ್ ಶಃ ಅಂತಂದ್ರೆ ಶರೀರದಲ್ಲಿ ಇರ್ತಕ್ಕಂಥವನು. ಪುರ ಅಂತಂದ್ರೆ ಶರೀರ, ಅದರಲ್ಲಿ ಶಯ್ಯ ಆಗಿರ್ತಕ್ಕಂಥವನು, ಅದರಲ್ಲಿ ಇರ್ತಕ್ಕಂಥವನು ಪುರುಷ. ಪುರುಷನಿಗೆ ಏನಂತೆ? ಪುರುಷನಿಗೆ, ಪುರುಷನಾದವನು ಇದರ ಬಗ್ಗೆ ಬಹಳ ವ್ಯಥೆ ಪಡುವ ಅವಶ್ಯಕತೆ ಇಲ್ಲ. ಈ ಇದರ ಬಗ್ಗೆ ಅಂದ್ರೆ ಯಾವುದು? ಈಗ ಅಳ್ತಾ ಇದ್ದಾನಲ್ಲ, ದುಃಖ ಆಗ್ತಿದ, ಆಮೇಲೆ ಅವರು ನನ್ನವರು, ಅವ್ರು ಹೊಡಿಬಾರ್ದು, ಧರ್ಮ ಅಧರ್ಮ ನನಗೇನು ತಿಳಿಯವಲ್ತು ಅಂತ ಹೇಳ್ತಿದ್ದಾನಲ್ಲ, ಅದ್ರ ಬಗ್ಗೆ ನೀನು ಜಾಸ್ತಿ ವ್ಯಥೆ ಪಡುವ ಅವಶ್ಯಕತೆ ಇಲ್ಲ. ಹೇ ಪುರುಷ ಋಷಭ, ಪುರುಷನಾದವನು ಇದರ ಬಗ್ಗೆ ಜಾಸ್ತಿ ವ್ಯಥೆಯನ್ನು ಪಡುವುದಿಲ್ಲ. ಮತ್ತು ಅಂತಹ ಧೈರ್ಯವಂತ ವ್ಯಕ್ತಿ, ಧೀರಂ, ಅಂತಹ ಧೈರ್ಯವಂತ ವ್ಯಕ್ತಿ ಸುಖ ದುಃಖಗಳಲ್ಲಿ ಸಮಾನವಾಗಿ ಕಾಣ್ತಾನೆ. ಅಂಥವನು ಸಹ, ಅಂಥವನು ಅಮೃತತ್ವವನ್ನು ಪಡಿತಾನೆ, ಅಮೃತತ್ವಕ್ಕೆ ಅವನು ಎಲಿಜಿಬಲ್ ಆಗ್ತಾನೆ. ತಿಳಿತಾ? ಒಂದ ಲೈನೊಳಗೆ ಹೇಳ್ಬೇಕಂತಂದ್ರೆ ಆತ್ಮನಿಗೆ, ಆತ್ಮನಾದವನು ಇಂತಹ ವಿಚಾರಗಳಿಗೆ ಜಾಸ್ತಿ ವ್ಯಥೆ ಪಡುವ ಅವಶ್ಯಕತೆ ಇಲ್ಲ. ಅವನು ಸುಖ ದುಃಖಗಳನ್ನು ಸಮಾನವಾಗಿ ನೋಡಿಕೊಂಡು ಧೈರ್ಯವಂತನಾಗಿರ್ತಾನೆ. ಅಂತಹ ಧೈರ್ಯವಂತನು ಅಮೃತತ್ವವನ್ನು ಪಡೆಯಲು ಎಲಿಜಿಬಲ್ ಆಗಿರ್ತಾನೆ. ದಿಸ್ ಇಸ್ ಮೈ ಫೇವರೇಟ್ ಶ್ಲೋಕ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟಾಂತ ಅನಯೋ ತತ್ವದರ್ಶಿಭಿಃ. ಈ ಶ್ಲೋಕ ಹೆಂಗ್ ಕನೆಕ್ಟ್ ಮಾಡ್ತೀನಿ ನೋಡಿ ನಿಮ್ಗ. ಈಗಿನ ಕ್ವಾಂಟಮ್ ಫಿಸಿಕ್ಸ್ ಏನೈತಲ್ಲ, ಅದಕ್ಕೆ ನಾ ಇದನ್ನ ಕನೆಕ್ಟ್ ಮಾಡಿ ಹೇಳ್ತೀನಿ. ಫಸ್ಟ್ ಇದ್ರ ಮೀನಿಂಗ್ ಏನೈತೆ ಅಂತ ನೋಡಿ. ಕ್ವಾಂಟಮ್ ಫಿಸಿಕ್ಸ್ ಹೌದಾ, ಅಥವಾ ಈಗಿನ ಫಿಸಿಕ್ಸ್ ಏನದಲ್ಲ ಅದ್ರ ಬಗ್ಗೆ ಆಮೇಲೆ ನೋಡೋಣ. ಓಕೆ, ಇದರ ಅರ್ಥ ಏನಂತಂದ್ರೆ ನ ಅಸತಃ ವಿದ್ಯತೆ ಭಾವ. ಈ ನ ಅನ್ನೋದನ್ನ ತೆಗೆದು ಇಲ್ಲಿ ಹಾಕೋಣ, ನ ಭಾವ ಅಂತ. ಅಸತ್ಯ ವಸ್ತುಗಳಿಗೆ ಭಾವ ಅಂತಕ್ಕಂಥದ್ದಿಲ್ಲ. ಇಲ್ಲಿ ಭಾವ ಅಂತಂದ್ರೆ ಅಸ್ತಿತ್ವ, ಅಸ್ತಿತ್ವ ಹೌದಾ. ಅಸತ್ಯ ವಸ್ತುಗಳಿಗೆ ಅಸ್ತಿತ್ವ ಅಂತಕ್ಕಂಥದ್ದು ಇಲ್ಲ ಅಂತ ತಿಳ್ಕೋ, ತಿಳಿ, ವಿದ್ಯತೆ ಅಥವಾ ತಿಳಿಯಲಾಗಿದೆ ಅಥವಾ ಹೇಳಲಾಗಿದೆ. ಅರ್ಥ ಆಯ್ತಾ? ಈ ಅಸತ್ಯ ವಸ್ತುಗಳು ಅಂದ್ರೆ ಯಾವ ಅಂದ್ರ ಇಂಡೈರೆಕ್ಟ್ಲಿ ದೇ ಆರ್ ಟೆಲ್ಲಿಂಗ್ ಯು ಅಬೌಟ್ ಮಟೀರಿಯಲಿಸ್ಟಿಕ್ ವರ್ಲ್ಡ್. ಮಟೀರಿಯಲಿಸ್ಟಿಕ್ ವರ್ಲ್ಡ್ ಏನದಲ್ಲ, ಈ ಮಟೀರಿಯಲಿಸ್ಟಿಕ್ ವರ್ಲ್ಡ್ ಅಂದ್ರೆ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥದ್ದು, ಟಚ್, ಫೀಲ್, ಸೆನ್ಸ್, ಸ್ಮೆಲ್,
ಅದ ಹಿಯರ್ ಇವೇನದಾವಲ್ಲ ಮಟೀರಿಯಲಿಸ್ಟಿಕ್ ವರ್ಲ್ಡ್, ಇದು ಅಸತ್ಯ ಆಗಿರ್ತಕ್ಕಂಥ. ಇದಕ್ಕೆ ನಿಮಗೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಬರ್ತದೆ. ಬ್ರಹ್ಮ ಸತ್ಯ ಅಂತಂದ್ರೆ ಕಾನ್ಶಿಯಸ್ನೆಸ್, ದಟ್ ಇಸ್ ಟ್ರುತ್. ಅಂಡ್ ಜಗನ್ಮಿಥ್ಯ, ಜಗತ್ತು ಅಂತಂದ್ರೆ ಏನ್ ಅಸತ್ಯವಾಗಿರ್ತಕ್ಕಂಥದ್ದು ಐತಿಲ್ಲ ಜಗತ್ತು, ಅದು ಮಿಥ್ಯ. ಹಾಗಾದ್ರೆ ಇಲ್ಲಿ ಕೃಷ್ಣ ಏನ್ ಹೇಳ್ತಿದ್ದಾನೆ? ಅಸತ್ಯ ವಸ್ತುಗಳಿಗೆ ಯಾವುದೇ ಅಸ್ತಿತ್ವ ಇಲ್ಲ. ಬಟ್ ವೈಸ ವರ್ಸ ಉಲ್ಟಾ ಹೇಳ್ತಾ ಇದ್ದಾನೆ, ಏನಂದ್ರ ಸತ್ಯ ವಸ್ತುಗಳಿಗೆ ಅಭಾವವಿಲ್ಲ. ಅಭಾವವಿಲ್ಲ ಅಂತಂದ್ರ ಇಟ್ ಈಸ್ ಆಲ್ವೇಸ್ ಅವೈಲೇಬಲ್ ಮತ್ತು ಎವರ್ ಅವೈಲೇಬಲ್, ಯಾವಾಗ್ಲೂ ಸಿಗ್ತಕ್ಕಂಥದ್ದು. ಅರ್ಥಾಯ್ತಾ? ಈ ಕಾನ್ಶಿಯಸ್ನೆಸ್ ಐತಿ, ಕಾನ್ಶಿಯಸ್ನೆಸ್ಗೆ ದೇರ್ ಇಸ್ ನೋ ಗ್ಯಾಪ್, ಅದು ಯಾವಾಗ್ಲೂ ಇರ್ತದೆ. ಇದನ್ನ ನಾವು ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ನೋಡಿದ್ರೆ, ಈ ನಮ್ಮಲ್ಲಿ ಎರಡು ಫಿಸಿಕ್ಸ್ ಆಗಿಬಿಟ್ಟದ ಗೊತ್ತಾ? ಒಂದು ಓಲ್ಡ್ ಫಿಸಿಕ್ಸ್, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಇದಕ್ಕೆ ಆನ್ಸಿಯಂಟ್ ಫಿಸಿಕ್ಸ್ ಅಂತಾರೋ ಮಾಡರ್ನ್ ಫಿಸಿಕ್ಸ್ ಅಂತಾರೋ ಐ ಡೋಂಟ್ ನೋ. ಬಟ್ ಒಂದು ಓಲ್ಡ್ ಫಿಸಿಕ್ಸ್ ಅದ, ಇನ್ನೊಂದು ನ್ಯೂ ಫಿಸಿಕ್ಸ್ ಅದ. ಈ ಓಲ್ಡ್ ಫಿಸಿಕ್ಸ್ ಅಂತಂದ್ರೆ ಇದು ನ್ಯೂಟನ್ ಸುತ್ತಮುತ್ತ ಬರ್ತಕ್ಕಂಥ ಫಿಸಿಕ್ಸ್. ನ್ಯೂ ಫಿಸಿಕ್ಸ್ ಅಂತಂದ್ರೆ ಐನ್ಸ್ಟೈನ್ ಮತ್ತು ಸ್ಕಾಡಿಂಜರ್ಸ್, ಹೈಸನ್ಬರ್ಗ್ ಅಲ್ಲಿ ಬರ್ತಕ್ಕಂಥದ್ದು. ಇದು ಕ್ವಾಂಟಮ್ ಫಿಸಿಕ್ಸ್ ಅಂತ ಹೇಳ್ತೀನಿ. ಅಕಾರ್ಡಿಂಗ್ ಟು ಓಲ್ಡ್ ಫಿಸಿಕ್ಸ್, ಮಟೀರಿಯಲಿಸ್ಟಿಕ್ ವರ್ಲ್ಡ್ಗೆ ಎಕ್ಸಿಸ್ಟೆನ್ಸ್ ಇತ್ತು. ಬಟ್ ಕ್ವಾಂಟಮ್ ಫಿಸಿಕ್ಸ್ ಇನ್ವೆಂಟ್ ಆದ್ಮೇಲೆ ಕ್ವಾಂಟಮ್ ಫಿಸಿಕ್ಸ್ ಹೇಳ್ತದ, ದೇರ್ ಇಸ್ ನೋ ಪ್ರೂಫ್ ಫಾರ್ ದ ಎಕ್ಸಿಸ್ಟೆನ್ಸ್ ಆಫ್ ದಿಸ್ ಮಟೀರಿಯಲ್ ವರ್ಲ್ಡ್. ಈ ಜಗತ್ತಿನ ಮಟೀರಿಯಲಿಸ್ಟಿಕ್ ವರ್ಲ್ಡ್ಗಳಿಗೆ ಐತಿ ಅಂತೇಳಿ ನಿಮಗೆ ಪ್ರೂವ್ ಮಾಡಕ ಯಾವುದೇ ಸಲಕರಣೆಗಳು ಇಲ್ಲ. ಬಿಕಾಸ್ ನೀನು ಒಂದು ಇನ್ಸ್ಟ್ರೂಮೆಂಟನ್ನು ಟಚ್ ಮಾಡಿ ಅದು ಐತಿ ಅಂತ ಹೇಳಕತ್ತಿ ಅಂತಂದ್ರೆ ಅದು ಟಚ್ ಇಂದ ಬರ್ತಾ ಇಲ್ಲ, ಆ ನಿನ್ನ ಶರೀರದಲ್ಲಿ ಇರ್ತಕ್ಕಂಥ ಕಾನ್ಶಿಯಸ್ನೆಸ್ ಈ ಹೊರಗಡೆ ಅದನ್ನ ರೆಕಗ್ನೈಸ್ ಮಾಡಕತ್ತದ. ಅಂದ್ರೆ ಫಸ್ಟ್ ಯಾವುದು? ಕಾನ್ಶಿಯಸ್ನೆಸ್. ಆ ಕಾನ್ಶಿಯಸ್ನೆಸ್ ಅಂದ್ರೆ ಸತ್ಯ. ಈ ಸತ್ಯ ಯಾವಾಗ್ಲೂ ಕೂಡ, ಅದಕ್ಕೆ ಯಾವತ್ತೂ ಕೂಡ ಅಭಾವ ಅಂತಕ್ಕಂಥದ್ದಿಲ್ಲ, ಅಂದ್ರೆ ಅದು ಯಾವಾಗ್ಲೂ ಇರ್ತದ. ಈ ಶರೀರ ಅಂತಕ್ಕಂಥದ್ದು ಏನಂತಲ್ಲ, ಇದು ಅಸತ್ಯ. ಈ ಅಸತ್ಯ ಅನ್ನೋದಕ್ಕೆ ಯಾವುದೇ ಎಕ್ಸಿಸ್ಟೆನ್ಸ್ ಇಲ್ಲ. ಅರ್ಥಾಯ್ತಾ? ಇದನ್ನ ಯಾರು ಹೇಳಿದ್ರು? ಅಸತ್ಯ ಅಂತಕ್ಕಂಥದ್ದಕ್ಕೆ ಅಸ್ತಿತ್ವ ಇಲ್ಲ ಮತ್ತು ಸತ್ಯಕ್ಕೆ ಯಾವಾಗಲೂ ಅಸ್ತಿತ್ವ ಇದೆ ಅಂತೇಳಿ ಕೃಷ್ಣ ನಾನು ಹೇಳಿನಿ ಅಂತ ಇಲ್ಲ. ಇದನ್ನ ಕೃಷ್ಣ ಹೇಳಿದ್ದಲ್ಲ, ಇದು ಬಹಳ ಇಂಪಾರ್ಟೆಂಟ್. ಉಭಯೋರ್ ಅಪಿ ದೃಷ್ಟ, ಇಲ್ಲಿ ಮೇಲೆ ಹೇಳಿರ್ತಕ್ಕಂಥ ಎರಡೂ ವಾಕ್ಯಗಳನ್ನು ದೃಷ್ಟ, ನೋಡಲಾಗಿದೆ, ಎಕ್ಸಾಮೈನ್ ಮಾಡಲಾಗಿದೆ, ಪ್ರೂಫ್ಗಳನ್ನು ನೋಡಲಾಗಿದೆ, ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡಲಾಗಿದೆ ಮತ್ತು ಅಂತಹ ಅವುಗಳನ್ನು ಡಿಸೈಡ್ ಮಾಡಲಾಗಿದೆ. ಇದನ್ನ ಯಾರು ಅಂತಂದ್ರೆ ತತ್ವದರ್ಶಿಗಳು ಅಂದ್ರ ತತ್ ಅಂತಂದ್ರ ಆ ಕ್ಷಣದಲ್ಲಿ, ಅಟ್ ದಟ್ ಮೂಮೆಂಟ್, ತತ್ವದರ್ಶಿಗಳು. ಅಟ್ ದಟ್ ಮೂಮೆಂಟ್, ಈ ಸಮಯದಲ್ಲಿ ಏನಾಗ್ತಿದೆ ಅಂತ ನಾನು ನೋಡಕತ್ತೀನಿ ಅಂತಂದ್ರ ನಾನು ತತ್ವದರ್ಶಿ. ಹೂ ಆರ್ ದೇ ಆರ್ ಸೈಂಟಿಸ್ಟ್ಸ್. ಅಂದ್ರೆ ಕೃಷ್ಣ ಹಿಮ್ಸೆಲ್ಫ್ ಹಿ ಈಸ್ ಕ್ಲೇಮಿಂಗ್ ದಟ್ ದ ಸೈಂಟಿಸ್ಟ್ಸ್ ನೋ ದಟ್ ದೇರ್ ಇಸ್ ನೋ ಪ್ರೂಫ್ ಫಾರ್ ದ ಎಕ್ಸಿಸ್ಟೆನ್ಸ್ ಆಫ್ ದಿಸ್ ಮಟೀರಿಯಲ್ ವರ್ಲ್ಡ್ and there is no that satya consciousness is always abundant and always available ಅಂತೇಳಿ ಬೋತ್ ಸೆಂಟೆನ್ಸ್ ಆರ್ ಸೇಡ್ ಬೈ ದ ರೀಸೆಂಟ್ ಸೈಂಟಿಸ್ಟ್ಸ್ ಅಂತೇಳಿ ಕೃಷ್ಣ ಅವತ್ತ ಕ್ಲೇಮ್ ಮಾಡ್ತಾ ಇದ್ದಾನೆ. ಆಯ್ತಾ? ಇನ್ನೊಮ್ಮೆ ನೋಡ್ರಿ, ನಾ ಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ. ಅಸತ್ಯವಂತ ವಸ್ತುಗಳಿಗೆ ಎಂದೂ ಕೂಡ ಅಸ್ತಿತ್ವ ಇಲ್ಲ, ಸತ್ಯ ವಸ್ತುಗಳಿಗೆ ಎಂದೂ ಕೂಡ ಅಭಾವ ಅಂತಕ್ಕಂಥದ್ದಿಲ್ಲ. ಉಭಯೋರಪಿ ದೃಷ್ಟಾಂತಹ, ಅಂದ್ರೆ ಎರಡನ್ನೂ ಕೂಡ ನೋಡಲಾಗಿದೆ, ಎಕ್ಸ್ಪೆರಿಮೆಂಟ್ ಮಾಡಲಾಗಿದೆ ಮತ್ತು ಡಿಸಿಷನ್ ಮಾಡಲಾಗಿದೆ. ಯಾರು ಅಂದ್ರ ಈಗಿನ ಅನಯೋ ತತ್ವದರ್ಶಿವಿಹಿ. ಅನಯೋ ಅಂತಂದ್ರೆ ಎರಡನ್ನೂ ಕೂಡ ಏನು, ಇಲ್ಲಿ ಅನಯೋ ಅಂದ್ರೂ ಎರಡು ಮತ್ತು ಉಭಯೋ ಅಂದ್ರೂ ಎರಡು, ಇವೆರಡನ್ನೂ ಕೂಡ ತತ್ವದರ್ಶಿಗಳು ಪ್ರೂವ್ ಮಾಡಿದ್ದಾರೆ. ಅದನ್ನು ನೀನು ನಂಬು ಅಂತ. ಅವಿನಾಶಿತು ತದ್ವಿದ್ಧಿ ಏನ ಸರ್ವಮಿದಂ ತತಂ ವಿನಾಶಮವಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಅವಿನಾಶಿತು ತದ್ವಿದ್ಧಿ ಏನ ಸರ್ವಂ ಇದಂ ತತಂ. ಈ ಜಗತ್ತು ಯಾವುದರಿಂದ ಆವರಿಸಿಕೊಂಡಿದೆಯೋ, ಸರ್ವಂ ಇದಂ, ಏನ ಸರ್ವಂ ಇದಂ, ಈ ಜಗತ್ತು ಯಾವುದರಿಂದ ಆವರಿಸಿಕೊಂಡಿದೆಯಲ್ಲ ಅದು ಯಾವಾಗಲೂ ಶಾಶ್ವತ ಅನ್ನೋದನ್ನ ನೀವು ತಿಳಿ. ಮತ್ತೆ ಹಂಗಾರ ಅವಿನಾಶಿ ಅನ್ನೋದನ್ನ ತಿಳಿ. ಹಂಗಾರೆ ವಿನಾಶ ಯಾವ್ದಾಗ್ತದ? ಯೋಚನೆ ಮಾಡ್ರಿ. ಗಡಿಗೆ ವಿನಾಶ ಆಗ್ತದ,
ಮಡಿಕೆ ವಿನಾಶ ಆಗ್ತದ ಬಟ್ ಮಣ್ಣು ಶಾಶ್ವತವಾಗಿರ್ತದ. ಬ್ಯಾಂಗಲ್ಸ್, ನೆಕ್ಲೆಸ್, ರಿಂಗ್ಸ್, ಚೈನ್ ಇವುಗಳು ವಿನಾಶ ಆಗ್ತಾವ ಬಟ್ ಗೋಲ್ಡ್ ಆಲ್ವೇಸ್ ಇರ್ತದ. ಅರ್ಥಾಯ್ತಾ? ಉಸಿರು ನಿಂತು ಹೋಗ್ಬೋದು ಬಟ್ ಗಾಳಿ ಯಾವಾಗಲೂ ಇರ್ತದ. ಅಂಡರ್ಸ್ಟುಡ? ಮಟೀರಿಯಲಿಸ್ಟಿಕ್ ವರ್ಲ್ಡ್ ವಿನಾಶಿ ಅದ ಅಂತ ಹೇಳ್ತೀವಿ ನಾವು, ಅನಿತ್ಯ ಅದ ಅಂತ ಹೇಳ್ತೀವಿ. ಬಟ್ ಎಂದಾದ್ರೂ ಇದು ವಿನಾಶ ಆಗೈತೇನು? ಎಷ್ಟೋ ಬರಗಾಲ ಬಂದು ಹೋಗಿದಾವ, ಹ ಎಷ್ಟೋ ಚಂಡಮಾರುತಗಳು ಬೀಸಿದಾವ, ಎಷ್ಟೋ ಹಾನಿ ಆಗಿದಾವ, ಪ್ಲೇಟ್ ಟೆಕ್ಟಾನಿಕ್ಸ್ಗಳಾಗಿದಾವ, ಏನೆಲ್ಲ ಆಗಿದಾವ. ಬಟ್ ಎಂದಾದ್ರೂ ನಿಮಗ ಈ ಜಗತ್ತು ಯಾವುದರಿಂದ ವ್ಯಾಪ್ತವಾಗಿತ್ತಲ್ಲ ಅದು ಏನಾದ್ರೂ ನಾಶ ಆಗೈತೇನು? ಇಲ್ಲ. ಈವನ್ ಸಿವಿಲ್ ಇಂಜಿನಿಯರಿಂಗ್ ಒಳಗಡೆ ಅಥವಾ ಹೈಡ್ರಾಲಜಿ ಒಳಗಡೆ ಒಂದು ಕಲಿತೀವಿ ಏನಂತಂದ್ರ, ದ ರಿಸೋರ್ಸಸ್ ಆನ್ ದ ಅರ್ತ್ ಸರ್ಫೇಸಸ್ ಆರ್ ಕಾನ್ಸ್ಟಂಟ್. ಯು ಕೆನ್ ನಾಟ್ ಕ್ರಿಯೇಟ್ ವಾಟರ್, ಯು ಕೆನ್ ನಾಟ್ ಡಿಲೀಟ್ ವಾಟರ್. ದ ರಿಸೋರ್ಸ್, ದ ಏನದು, ಟೋಟಲ್ ಅಮೌಂಟ್ ಆಫ್ ವಾಟರ್ ಆನ್ ದಿಸ್ ಅರ್ತ್ ಈಸ್ ಕಾನ್ಸ್ಟಂಟ್. ಟೋಟಲ್ ಅಮೌಂಟ್ ಆಫ್ ಏನಿದು ಏರ್ ಈಸ್ ಕಾನ್ಸ್ಟಂಟ್. The materials neither be created nor be destroyed, it can be transferred from one form to another form. Energy neither be created nor be destroyed, one transfer from one form to another form. ಅದಕ್ಕೆ ಈ ಜಗತ್ತಿಗೆ ಅವಿನಾಶಿ, ಈ ಜಗತ್ತಿಗೆ ವಿನಾಶಿ ಜಗತ್ತು ಅಂತ ಅನ್ನಂಗಿಲ್ಲ ನಾವು, ಅನಿತ್ಯ ಅಂತ ಹೇಳ್ತೀವಿ ನಾವು. ಅನಿತ್ಯ ಅನ್ನೋ ವರ್ಡ್ ಬಹಳ ಅಂದ್ರೆ ಬಹಳ ಡೀಪ್ ಮೆಸೇಜ್ ಐತಿ. ನಿತ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆ ಒಳಗಡೆ ಒಂದು ಐಸ್ ಕ್ಯೂಬ್ ಅದ ಅಂತ ತಿಳ್ಕೊಳ್ರಿ. ಒಂದು 1 ಮೀಟರ್ ಬೈ 1 ಮೀಟರ್ ಬೈ 1 ಮೀಟರ್ ಐಸ್ ಕ್ಯೂಬ್ ಅದ ಅಂದ್ರ ಆ ಐಸ್ ಕ್ಯೂಬ್ ನಿತ್ಯನೂ ಹಂಗೆ ಇರಂಗಿಲ್ಲ, ಅದು ಕರಗಿ ಹೋಗ್ತದ, ಅದಕ್ಕೆ ಅನಿತ್ಯ ಅಂತಾರ. ಬಟ್ ವಾಟರ್ ಈಸ್ ಕಾನ್ಸ್ಟಂಟ್, ವಾಟರ್ ಅವಿನಾಶಿ. ಅದನ್ನ ಇಲ್ಲಿ ಹೇಳ್ತಿದ್ದಾನ ಕೃಷ್ಣ. ಏನಂತ ಹೇಳ್ತಂದ್ರ, ಏನ ಸರ್ವಂ ಇದಂ ತತಂ, ಈ ಜಗತ್ತು ಯಾವುದರಿಂದ ವ್ಯಾಪ್ತವಾಗಿದೆಯೋ ಅದು ಎಲ್ಲದೂ ಕೂಡ ಅವಿನಾಶಿಯಾಗಿದೆ. ಅದನ್ನ ನೀ ತಿಳ್ಕೋ, ತದ್ವಿದ್ದಿ, ಅದನ್ನ ನೀ ತಿಳ್ಕೋ. ಮತ್ತು ಇಂಥ ಅವಿನಾಶಿ ಏನದಲ್ಲ, ಅವ್ಯಯಸ್ಯ ಅಂದ್ರೆ ಅವಿನಾಶಿ. ಇಂತಹ ಅವಿನಾಶವನ್ನು ವಿನಾಶ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ನ ಕಶ್ಚಿತ್ ಕರ್ತುಂ, ಯಾರೂ ಕೂಡ ಇಂತಹ ಅವಿನಾಶಿಯನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಅರ್ಥಾಯ್ತಾ? ಅದಕ್ಕೆ ಯು ಕ್ಯಾನ್ ಡಿಸ್ಟ್ರಾಯ್ ದ ಬ್ಯಾಂಗಲ್ಸ್, ಯು ಕ್ಯಾನ್ ಡಿಸ್ಟ್ರಾಯ್ ದ ಚೈನ್, ಯು ಕ್ಯಾನ್ ಡಿಸ್ಟ್ರಾಯ್ ದ ನೆಕ್ಲೆಸ್, ಬಟ್ ಯು ಕೆನ್ ನಾಟ್ ಡಿಸ್ಟ್ರಾಯ್ ದ ಗೋಲ್ಡ್. ಅರ್ಥಾಯ್ತಾ? ಅಂದ್ರ ಜಗತ್ತು ಯಾವುದರಿಂದ ವ್ಯಾಪ್ತವಾಗಿತ್ತಲ್ಲ ಅದು ಅವಿನಾಶಿ ಅದ. ಅದನ್ನ ವಿನಾಶ ಮಾಡ್ತೀನಿ ಅಂತ ಬಂದಾರ, ಅದು ಸಾಧ್ಯ ಇಲ್ಲ ಯಾರಿಗೂ ಅಂತ. ಬಹಳ ಡೀಪ್ ಮೆಸೇಜ್.